ಏನು ಹೇಳ್ತಾರಿಪ್ಪ? ಒಂದಿಷ್ಟು ಲಕ್ಷ ಕೊಡ್ಬೇಕು. ಯಾಕಂದ್ರೆ ನಾವು 13ನೇ ಅಂದ್ರೆ 15ನೇ ತಾರೀಕಿಗೆ, ಇವತ್ತೆಷ್ಟು ತಾರೀಕು? 25. ಅಂದ್ರೆ 10 ದಿವಸದೊಳಗೆ ನಿನ್ನೆ ಒಂದು ದಿವಸ ಮನೆಗೆ ಹೋಗಿದ್ದೇವ್ರಿ ನಾವು. ಸತತವಾಗಿ ಕಾರ್ಯಕ್ರಮ ಇರೋದರಿಂದ ಬ್ಯಾಸಿಗೆ ದಿನ ಅದ, ಸೂರ್ಯನೊಳಗೆ ಹೆಚ್ಚು ಕಡಿಮೆ ಆಗ್ಲಾಗತ್ತದ. ಅದರ ಕಡೆ ಒಂದಿಷ್ಟು ಲಕ್ಷ ಕೊಡಬೇಡ್ರಿ. ಪ್ರತಿನಿತ್ಯ ತಿರುಗೋದ್ರಿಂದ, ಪ್ರತಿನಿತ್ಯ ಬ್ಯಾರೆ ನೀರು ಕುಡಿಯೋದ್ರಿಂದ ಆರೋಗ್ಯದೊಳಗೆ ಹೇರುಫೇರು ಆಗೋದು ಸಹಜ ಅದ. ಹೌದು. ಆದರೂ ಕೂಡ ಇವತ್ತಿನ ದಿವಸ ನಾವು ನೀವು ಕೂಡಿ ಇದನ್ನು ಚಿಂತನೆ ಮಾಡಲೇಬೇಕಾದಂಥ ಒಂದು ಸಂದರ್ಭ. ಹೌದು ಹೌದ್ರಿಪ್ಪ. ಸಂತ ಕಬೀರ್ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾರಿಪ್ಪ? संग करो अशराब की प्यार बढ़ते बढ़ते ही बढ़ जावे. ಹೌದು ಹೌದು. संग ना करो चिल्लर की फल छोड़कर पत्र खावे. ಹೌದು ಹೌದು. ಇದೇ ಮಾತು ಯಾಕೆ ಹೇಳಿದ್ರಿಪ್ಪ? ಈ ಮಾತು ಅವ್ರು ಯಾಕೆ ಹೇಳ್ತಾರಂದ್ರೆ, ಯಾಕ್ರಿಪ್ಪ? ತಮ್ಮ ನೀ ಮನುಷ್ಯನಾಗಿ ಹುಟ್ಟಿ ಬಂದಿದ್ದೆ ಎಷ್ಟೋ ದುರ್ಲಭ. ಹೌದು. ಇದು ಎಷ್ಟೋ ಪುಣ್ಯದ ಫಲವಾಗಿ ನೀ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿದಿ. ಹೌದು ಹೌದು. ಹುಟ್ಟಿ ಬಂದ ಮ್ಯಾಲ ನೀ ಮಾಡಬೇಕಾಗಿದ್ದು ಕರ್ತವ್ಯ ಎಂಥದ್ದು ಅಂದ್ರೆ, ಎಂತಾದ್ರಿಪ್ಪ? ನೀ ಒಳ್ಳೆಯವ ಆಗಬೇಕು ಅತ್ತಿದಿ ಅಂದ್ರೆ ಒಳ್ಳೆಯವರು ಸಂಘ ಮಾಡಂತ ಸಂತ ಕಬೀರರು ನಮಗಿಷ್ಟೇ ಹೇಳ್ರಿ. ಅವರು ಹೌದು. ಮನುಷ್ಯ ಕುಲಕ್ಕೆ ಕುರಿತು ಉಪದೇಶ ಮಾಡ್ತಾರೆ. ಹೌದು ಹೌದು. ಸಂಘ ಮಾಡ್ತಿದ್ದಿ ಅಂದ್ರೆ ನೀವು ಒಳ್ಳೆಯವ್ರದ್ದು ಮಾಡು. ಹೌದು. ಮತ್ತು ಕೆಟ್ಟವ್ರ ಸಂಘ ನಮ್ಮನ್ನು ಎಲ್ಲಿಗೆ ಒಯ್ತದಂದ್ರೆ, ಎಲ್ಲಿಗೆ ಹೋಯ್ತದ್ರಿಪ್ಪ? ತಿರುಗಿ ಅವರೇ ಉತ್ತರ ಹೇಳ್ತಾರೆ ಅದಕ್ಕೆ. ಹೌದು. संग करो अशराब की प्यार बढ़ते बढ़ते ही बढ़ जावे. संग ना करो रे बाबा चिल्लर की फल छोड़कर पत्थर खावे ಅಂದ್ರು. ಹೌದು ಹೌದ್ರಿಪ್ಪ. ತಿಳಿತಿಲ್ರಿ ನಾ ಹೇಳೋದು. ಆ ಕಡೆ ಮ್ಯಾಗ ಕರ್ನಾಟಕದಾಗ ಹೋದೆವು ಅಂದ್ರೆ ತಿಳಿಯಲ್ರಿ ಹಿಂದಿ. ಅವ್ರಿಗೆ ಭಾಳ ತಲೆ ಹೊಡ್ಕೋಬೇಕು, ನಿಮಗೆ ತಿಳಿತದ ಅನ್ಕೊಂಡೀನಿ. ಇನ್ನು ಕಾರ್ಯಕ್ರಮ ಅಂತೂ ಭಾಳ ಚಂದ ನಡೆದಾವ್. ಧರ್ಮ ಇನ್ನೊಂದು ಕರ್ಮ. ಹೌದು. ಈ ವಿಷಯದೊಳಗೆ ಜಗಳ ನಡೆದದ್ರಿ. ಜಗಳ ಜಾಕಿರ್ ಸಾಹೇಬಾಗ ಪ್ರಕಾಶ್ ಆಗಲ್ಲ, ವಿಷಯಕ್ಕೆ ಜಗಳ. ವಿಷಯಕ್ಕೆ ಜಗಳ ನಡೆದದ. ಹೌದು. ನಮ್ಮ ಒಳ್ಳೆಯ ಅನುಭಾವಿ ಕಲಾವಿದರು ಹೌದು. ನಿಮಗೆಲ್ಲರನ್ನು ಕುರಿತು ಒಂದು ಮಾತು ಹೇಳ್ಯಾರ. ಏನು ಹೇಳ್ಯಾರಿಪ್ಪ ಮಾತಾ? ನಾ ಹೋದ ಸಂದಿನೊಳಗೆ ಮಾರ್ಗ ಹಾಡಿದ್ರಿ. ಹೌದು. ಮಾರ್ಗದೊಳಗೆ ಏನು ಹಾಡಿದ ತಾವೆಲ್ಲ ಕೇಳಿರಿ. ಹೌದು. ಭಂಡಾರಪ್ಪ ಇದು ಭಂಡಾರೋ, ಹಾಲ ಮತದೊಳಗಿನ ಭಂಡಾರೋ. ಹೌದು ಹೌದು. ಬೆಂಕಿಯಾಗಿ ಉರಿಯುವುದು ಭಂಡಾರೋ, ಚೇಳಾಗಿ ಚಿಮ್ಮುವುದು ಭಂಡಾರೋ. ಹೌದು. ಇದು ಹಾವಾಗಿ ಹರಿತಾದ ಭಂಡಾರೋ. ಹೌದು. ಹಿಂಗೆ ಹಾಡಿದಿಲ್ರಿ. ಇದಕ್ಕೆ ನಮ್ಮ ಸಾಹೇಬ್ರು ಏನಂತಾರ? ಏನತ್ತಾರಿಪ್ಪ ಅವರು? ಕಾರ್ಕಲ್ ಸಾಹೇಬ್ರಿ, ನಮ್ಮ ಸಾಹೇಬ್ರಲ್ಲ. ಹೌದು. ಕಾರ್ಕಲ್ ಸಾಹೇಬ್ರು ಏನಂತಾರ? ಹಾ. ಏ ಭಂಡಾರಿ ಅಂದ ಹಾವಾಗಿ ಹರಿತು. ಹೌದು. ನನಗೆ ನೋವಾಗ್ಯದ ಅಂದ್ರೆ ಅವರು. ಹಾ, ತೇಳಾಗಿ ಯಾವಾಗ ಚಿಮ್ತು? ನಾ ಹಾಡಿದ್ದವ್ರಿಗೆ ನೋವಾಗ್ಯದತ್ರಿ. ಆಗಲಿ. ಹೌದು. ಯಾಕಂದ್ರೆ ಇಟ್ಟು ಕೆಟ್ಟ ಪದಾನೇ ಹಾಡಿನಿ, ಮತ್ತು ನೋವಾಗಲಾರ್ದು ಏನು ಮಾಡ್ತಾರ್ರಿ? ಹೌದು. ಇನ್ನೂ ಒಂದು ಜರ ಬಿಟ್ಟು ಅಳತಿದ್ರಿ ಅನ್ನತ್ತಿನ್ನ. ಇದು ಪ್ರಕಾಶ ಒಬ್ಬನೇ ಹಾಡಿದಲ್ಲಿದು. ಹೌದು. ಪ್ರಕಾಶ ಒಬ್ಬನೇ ಹಾಡ್ಯಾನತ್ತಿ ಹಿಂಗೆ ಅನ್ಬೇಡ್ರಿ. ಹೌದು. ಇದು ಡೊಳ್ಳಿನ ಪದ್ಯ ಪ್ರಾರಂಭ ಆಗಿದ್ದು ಹಿಡ್ದು ಹಾಡ್ಕೊತ ಬಂದಿದ್ರಿ ಸಾಹೇಬ್ರ. ಹೌದು ಹೌದು. ಅದನ್ನು ನಾನು ಹಾಡೀನಿ. ಹೌದು. ಇನ್ನ ನೀವಾಗಿ ಹಿಂಗೆ ಕೇಳ್ತೀರಿ ಅಂದ್ರೆ ನನಗೆ ಯಾಕೋ ನನಗೆ ನೋವಾಗ್ಲಕತ್ತದ. ಹೌದು. ಯಾಕ? ಯಾಕ್ರಿಪ್ಪ? ನೀವು 40 ವರ್ಷ ಸರ್ವಿಸ್ ಇದ್ರೊಳಗೆ ಮಾಡಿದವರು. ಹೌದು. ಮತ್ತು ನಿಮಗೆ ಇಷ್ಟೇ ಮಾತು ತಿಳಿಯಲ್ಲ ಅಂದ್ರೆ ಹೌದು. ಇನ್ನು ಮುಂದಿದ್ದು ನಾ ಹೇಳಲ್ಲ, ನೀವೇ ವಿಚಾರ ಮಾಡ್ರಿ. ಹೌದು. ಕಬೀರ್ ಒಂದು ಮಾತು ಹೇಳ್ತಾನೆ, ಹೇಳ್ತೀನಿ ತಿಳ್ಕೋರಿ. ಹೌದು. ಅರೇ ಬಾಬಾ ಸಮಜೆ ತೋ ಹಾ ಹಾ ಬಾಲ್ ಸೆ ಬಾರಿಕ್. ಹೌದು. ಅರೇ ನೈ ಸಮಜೆ ತೋ ಮುಸಲ್ ಸೆ ಮೋಟಾ ಅಂದ್ರು. ಹೌದು ಹೌದು. ನೀ ತಿಳ್ಕೋತಿದ್ದಿ, ತಿಳ್ಕೊಳ್ಳುವಂತ ಸಾಮರ್ಥ್ಯ ಇತ್ತು ಅಂದ್ರೆ ಹೌದು. ಆ ಯಾವುದೇ ವಿಷಯ ಕೂದಲಿಕ್ಕಿಂತ ಸೂಕ್ಷ್ಮತ್ರಿ, ಕೂದಲಿಕ್ಕಿಂತ ಸಣ್ಣದು. ಹೌದು. ಒಂದು ವೇಳೆ ಆ ವಿಷಯ ಜರ್ ನಿನಗೆ ತಿಳಿಲಿಲ್ಲ ಅಂದ್ರೆ ಅದು ಒಣಕಿಕ್ಕಿಂತ ಧಮ್ಮಾಗಿ ಕುಂದಿರ್ತದ. ಕಬೀರ್ ಹೇಳ್ತಾನ್ರಿ, ನಾ ಹೇಳೋದಲ್ಲ. ಹೌದು ಹೌದು. ಮತ್ತು ನೀವು 40 ವರ್ಷ ಹಾಡ್ದವರು ಅದು ಹಾವ ಎಲ್ಲಿ ಆಯಿತು, ತೇಳು ಎಲ್ಲಿ ಆಯ್ತು ಅಂದ್ರೆ ನಾ ಏನು ಹೇಳ್ರಿ ಸಾಹೇಬ್ರೇನ, ಹಣಿ ಹಣಿ ಹೊಡ್ಕೋಲಿ. ಹೌದು. ಹಂಗಲ್ಲ ಇದು. ಹೆಂಗ್ರಿಪ್ಪ?
ಹಾವಿನ ರೂಪದೊಳಗ ಭಂಡಾರ ಹರಿತು, ಹೌದು ಹೌದು ಚೇಳಿನ ರೂಪದೊಳಗ ಭಂಡಾರ ಹರಿತು, ಹೌದು ಬೆಂಕಿ ರೂಪದೊಳಗ ಭಂಡಾರ ಉರಿತು. ಹೌದು. ಈಗ ನಾವೊಂದು ಮಾತು ಕೇಳ್ತೀನಿ, ಹಾ ಹಾ ಹೊನ್ನಪ್ಪ ಮುತ್ಯ ತಪ್ಪ ಕೂತತ್ ನೀವೇ ಜಾಕಿರ್ ಸಾಹೇಬ್ರ ಅಂದಾರಿಲ್ರಿ, ಹೌದು. ಯಾರಿಗಾರ ಕೇಳಿ ಅಂದಾರ. ಹಾ ಹಾ ತಪ್ಪದು ಜ್ವಾಲೆ ಹತ್ತತ್ತೀವ ನಾವು. ಹೌದು. ತಪ್ಪದ ಜ್ವಾಲೆ ಹತ್ತಿರಿಲ್ರಿ, ಹಾ ಹಾ ಏನು ತಪ್ಪ ಮಾಡಿದ್ರಿ ತಪ್ಪದ ಜ್ವಾಲೆ ಹೋಗಿ ಸ್ವರ್ಗಕ್ಕೆ ಬಡಿತು ಅತ್ತಾರ. ಹೌದು. ತಪ್ಪದ ಜ್ವಾಲೆ ಅಂದ್ರೆ ಏನ್ರಿ? ಜ್ವಾಲೆ ಅಂದ್ರೆ ಏನ್ರಿ? ಜ್ವಾಲೆ ಅಂದ್ರೆ ಬೆಂಕಿ, ಹೌದು ಇಲ್ರಿ? ಜ್ವಾಲೆ ಅಂದ್ರೆ ಬೆಂಕಿ, ಹೌದು ಇಲ್ಲ? ಹೌದು. ತಾವೆಲ್ಲ ತಿಳಿದವ್ರಿದ್ದೀರಿ. ಜ್ವಾಲೆ ಅಂದ್ರೆ ಬೆಂಕಿ. ಬೆಂಕಿ ಕಂಡಂಗ ಆ ತಪ್ಪದ ಜ್ವಾಲೆ ಎಲ್ಲಿ ಕಂಡದ? ಸ್ವರ್ಗದಾಗ. ತಪ್ಪದ ಜ್ವಾಲೆ ಕಂಡದೇನ್ರಿ ಯಾರಿಗಾರೆ? ಅವನ ಮುಖದಿಂದ ತಪ್ಪದ ಜ್ವಾಲೆ ಬತ್ತು ಅಂತಾರ. ಹೌದು. ಯಲ್ಲಪ್ಪ ಮಹಾರಾಜನ್ ತಪ್ಪದ ಜ್ವಾಲೆ ಬತ್ತು ಅಂತಾರ. ಹೌದು. ಅದ ಕಣ್ಣಿಗೆ ಕಂಡದೇನು? ಇಲ್ಲ ಇಲ್ಲ. ಹಂಗ ಭಂಡಾರ ಕೆಲಸ ಮಾಡ್ತು. ಹೌದು. ಭಕ್ತಿಲೆ ಯಾವ ನಂಬ್ಯಾನ ಅವನಿಗೆ ಉದ್ಧಾರ ಮಾಡ್ತು ಭಂಡಾರ. ಹಾಲು ಮತದ ಸಂಪ್ರದಾಯದೊಳಗೆ. ಹೌದು ಹೌದು ಹೊನ್ನೊಟ್ಟಿಗೆ ಹೆಂಗ ಯಾರು? ಡಂಕನಾಡ ದೈಗೊಂಡ ಗೌಡ. ಹೌದು. ಡಂಕನಾಡ ದೈಗೊಂಡ ಗೌಡಗ 7 ಹೊತ್ತಿನ ಬಡತನ ಕಾಡ್ತಿತ್ತು. ಹೌದು. ಭಂಡಾರ ಸೋರಣಿಗೆ ಮಾಡದ ಹೊಲದೊಳಗ. ಹೌದು ಹೌದು ಬಡತಾನ ಹೋಗಿ ಸಿರಿತಾನ ಬತ್ತೋ ಇಲ್ಲೋ? ಹೌದು. ಒಳ್ಳೆ ಸ್ವತಃ ಮಾಳಿಂಗರಾಯನೇ ಗುರುವಿನ ಹಬ್ಬ ಹಾಕಬೇಕಂತೇಳಿ ಸ್ವತಃ ಮಾಳಿಂಗರಾಯ ದೈಗೊಂಡ ಗೌಡನ ಹೊಲಕ್ಕೆ ಹೋದ, ಮನಿಗೆ ಹೋದ. ಹೌದು. ಮಾಳಿಂಗರಾಯ ಹೊಡೆದ. ಹಾ ಮಾಳಿಂಗರಾಯ ಹೊಡೆದಾಗ ಅದು ಎರಳಿ ರೂಪದೊಳಗೆ ಹೋಗಿ ಬಂದು ಕಾಡ್ತಿಲ್ಲೋ? ಬೀರದೇವರ ಆ ಭಂಡಾರ ಹೋಗಿ ಕಾಡ್ತಿಲ್ಲೋ? ಹೌದು. ಮತ್ತು ಇಷ್ಟೇ ಮಾತು ನಿಮಗೆ ತಿಳಿದಿಲ್ಲ ಅಂದ್ರೆ ನನಗೆ ಯಾಕೋ ತಿಳಿಯಲ್ದು. ಹೌದು. ಇರಲಿ, ನಾ ಹೇಳಿದ ಮಾತು ಹಿಂಗ ಅಧ್ಯಾತ್ಮ ರೂಪದೊಳಗ ಹೌದು. ನಮ್ಮವ್ರೇನು ಹಾಡಿದ್ರು, ಹಾವಾಗಿ ಏನು ಕೆಲಸ ಮಾಡಿತ್ತಲ್ಲ, ಹಾವೇನು ಕೆಲಸ ಮಾಡಿತ್ತಲ್ಲ ಆ ಕೆಲಸನೂ ನಮ್ಮ ಭಂಡಾರ ಮಾಡ್ತು. ಬೆಂಕಿಯಾಗಿ ಏನು ಉರಿತದಲ್ಲ ಅದರ ಕೆಲಸನೂ ಭಂಡಾರ ಮಾಡ್ತು. ಚೇಳಾಗಿ ಏನು ಕಚ್ಚತದಲ್ಲ ಆ ಕೆಲಸನೂ ಭಂಡಾರ ಮಾಡ್ತದೆ. ಯಾಕಂದ್ರೆ ಭಂಡಾರದೊಳಗೆ ಭಸ್ಮದೊಳಗೆ ಅಂಥ ಸಾಮರ್ಥ್ಯದ. ಹೌದು ಹೌದು ಭಂಡಾರ ಒಂದೇ ಅಲ್ಲ, ವಿಭೂತಿ ಅನ್ರಿ, ಬೂದಿ ಅನ್ರಿ, ಒಟ್ಟಿನಲ್ಲಿ ಪ್ರಸಾದ. ಹೌದು. ಅದಕ್ಕೆ ಒಬ್ಬ ಸರ್ವಜ್ಞ ಹೇಳ್ತಾನ, ಏನ್ ಹೇಳ್ತಾರಿಪ್ಪ? ಇಟ್ಟರೆ ಶಗಣಿಯಾದೆ, ತಟ್ಟಿದರೆ ಕುಳ್ಳಾದೆ, ಸುಟ್ಟರೆ ನಸುಲಿಗಿ ವಿಭೂತಿ ನಾನಾದೆ, ನೀ ಯಾರಿಗೇನಾದೋ ಎಲೆ ಮೂಳ ಮಾನವ. ಹೌದು. ಆ ಶಕ್ತಿ ಅಷ್ಟು ಕೆಲಸ ಮಾಡ್ತದ್ರಿ ಸಾಹೇಬರ. ಹೌದು ಹೌದು ಇನ್ನು ಒಂದು ಮಾತು ಹೇಳಿದ್ರು ಅವರು. ಏನ್ ಹೇಳಿದ್ರಿಪ್ಪ ಮಾತಾ? ಹಿಂದಕ್ಕೆ ಹಾಡ್ತಿದ್ರು, ಹಾ ಹಾ ಚೇಳಾಗಿ ಚಿಮ್ಮ್ಯಾದೋ ಕಂಬಳಿಯೋ, ಹೌದು ಹಾವಾಗಿ ಹರಿದಾದ ಕಂಬಳಿಯೋ. ಹೌದು. ನಾ ನಿಮಗೆ ಇಲ್ಲಿ ಕೇಳ್ತೀನಿ, ಹೌದು. ನಾ ಏನು ಭಂಡಾರ ಈ ರೂಪದೊಳಗ, ಹಾವಾಗಿ ಹರಿವು ರೂಪದೊಳಗ, ಚೇಳಾಗಿ ಚಿಮ್ಮು ರೂಪದೊಳಗ, ಬೆಂಕಿಯಾಗಿ ಉರಿ ರೂಪದೊಳಗ ಕಾಣಲಾರ್ದೆ ಇದು ಕೆಲಸ ಮಾಡ್ಯದಲ್ಲ. ನಾ ಹೆಂಗೆ ಹೇಳಿನಲ್ಲ ಹಂಗೆ ಕಂಬಳಿ ನೀವು ಅಂದಿರಿ ಅಂದ್ರೆ ಹೌದು. ನನಗರೆ ಇಷ್ಟು ಗುರ್ತದ. ನೀವು ಅಂದಿರಿ ಅಂದ್ರೆ ಪ್ರತ್ಯಕ್ಷವಾಗಿ ಹೌದು. ಕಂಬಳಿ ಯಾವ ಊರಾಗ ಹಾವಾಗಿ ಹರಿತು. ಹೌದು. ಹೌದಿಲ್ರಿ? ಸಹಜ ಬರ್ತದಿಲ್ಲ. ಯಾಕಂದ್ರೆ ನೀವು 40 ವರ್ಷ ಆಡಿದವ್ರು ನಿಮಗೆ ಕೇಳ್ಕೊಬೇಕಲ್ಲ. ನಾವು ಹೌದು. ನಿಮಗೆ ಕೇಳಿ ತಿಳ್ಕೊಬೇಕಾಗ್ಯದ. ಅದಕ್ಕೆ ಕಂಬಳಿ ಯಾವಲ್ಲಿ ಹಾವಾಗಿ ಹರಿತು, ಚೇಳಾಗಿ ಎಲ್ಲಿ ಚಿಮ್ಮುತ್ತು, ಬೆಂಕಿಯಾಗಿ ಎಲ್ಲಿ ಉರಿತು. ಹೌದು. ನಿಮ್ಗೆ ನಾವು ಕೇಳಿದಾಗ್ಯದ. ಒಂದು 5 ನಿಮಿಷದ ಕಾಲ ಕಮಿಟಿ ಅವರು ವಿಷಯ ಇಟ್ಟಾರ ಅಂದ ಕೂಡಲೇ ಮಾತಾಡ್ಬೇಕಾಗ್ಯದ ಬಂಧುಗಳೇ. ಹೌದು ಹೌದು ನಮ್ಮ ಮನಸ್ಸು ಯಾಕೋ ಭಾಳ ಚಂಚಲದ ಕಡೆ ಹರಿಲಿಕ್ಕತ್ತದ. ಹೌದು. ನಿಮ್ಗೆ ಅಷ್ಟೊಂದು ಫೋರ್ಸ್ದಿಂದ ಹೇಳಬೇಕು ಅನ್ನೋದೇ ನಮಗೆ ಆಶೆ ಹುಟ್ಟಲ್ದು. ನೀವು ಬಂದು ಕುಂದ್ರಲ್ರಿ, ನಾನಂದು ಒದರಾಡೋದು ಬಿಡಲ್ಲ. ಹೌದು. ಹ್ಞೂ ನೀವು ಬಂದು ಈ ಕಡೆ ಕುಂದ್ರಲ್ಲ, ನಾ ಒದರಾಡೋದು ಬಿಡಲ್ಲ. ಅಟ್ಟೆ ಕುಂದ್ರಿ. ಏನು? ಹಾಂ, ಕಲಿಯುಗದೊಳಗ ಹೌದು. ಕೃತಾಯುಗದಾಗ, ತ್ರೇತಾಯುಗದಾಗ, ದ್ವಾಪಾರ ಯುಗದಾಗ ಹೌದು. ಒಂದು ಯುಗದಾಗ 4 ಕಾಲಿದ್ದು ಧರ್ಮಕ್ಕ. ಹೌದು. ಇನ್ನ ತ್ರೇತಾಯುಗದೊಳಗೆ 3 ಕಾಲಿದ್ದು ಧರ್ಮಕ್ಕ. ಹೌದು. ದ್ವಾಪಾರ ಯುಗದಾಗ 2 ಕಾಲ 2 ಕಾಲಿದ್ದು ರೀ. ಈಗ ಕಲಿಯುಗದಾಗ 1 ಕಾಲದ ನಮ್ಮ ಸಾಹೇಬ್ರು ಹೇಳ್ಯಾರ. ಹೌದು. ನೀವು ಹೇಳ್ತೀರಿ ಅಂದ್ರೆ ನಾ ನಂಬಲಕ್ಕೆ ಅಷ್ಟೊಂದು ದಡ್ಡಲ್ಲ. ಹೌದು. ನೀವು ಎಲ್ಲ ಹೇಳ್ತೀರ ಅಂದ್ರೆ ನಿಮಗೆ ನಂಬಲಕ್ಕೆ ನಾ ದಡ್ಡಲ್ಲ. ಹೌದು ಹೌದು ಯಾಕೆ ಕೇಳ್ರಿ? ಯಾಕ್ರಿ? ಅದು 1 ಕಾಲಿರ್ಲಿ, ಅರ್ಧ ಕಾಲಿರ್ಲಿ, ಹೌದು. ಕರ್ಮ ಯಾವತ್ತೂ ಧರ್ಮದ ಮ್ಯಾಲ ತಾಂಡವಾಡ್ತದ. ಖರೆ ಕರ್ಮದ ಮ್ಯಾಲ ಧರ್ಮ ಎಂದು ತಾಂಡವಾಡೋದಿಲ್ಲ. ಇದು 1 ಲಕ್ಷದೊಳಗಿರ್ಲಿ. ಹೌದು. ಸುಳ್ಳು ಎಲ್ಲಿ ತನ ಇರ್ತದ್ರಿ?
ನಿರ್ಣಾಯಕ ಬರುತನ ಮಾತ್ರ ಸುಳ್ಳಿನ ಕೆಲಸ ನಡೀತದ. ಹೌದು ಒಂದು ವೇಳೆ ದೀರ್ಘಕ್ಕೆ ಬತ್ತು ನಿರ್ಣಾಯಕಕ್ಕೆ ಬತ್ತಂದ್ರೆ ಒಂದು ದಿವಸ ತೇಲುದೇನ್ರಿ? ಧರ್ಮ ಏನ್ ತೇಲ್ತದ್ರಿ? ಒಂದು ದಿವಸ ಜಯ ಆಗೋದು ಧರ್ಮಕ್ಕೆ ಮಾತ್ರ ಆಗ್ತದ. ಹೌದು ನೀವೊಂದು ನಿಜಗುಣಿ ಅವ್ರ ಶ್ಲೋಕ ಹೇಳಿದ್ರಿ. ಇಲ್ಲೆಲ್ಲ ಶಾಸ್ತ್ರದ ಮಂದಿ ಅದ ಈ ಭಾಗದೊಳಗ. ಹೌದು ಏನ್ ಹೇಳಿದ್ರ ಅವರು? ಏನ್ ಹೇಳಿದ್ರಿಪ್ಪ? ದುರಿತ ಕರ್ಮವನ್ನು ಒಲ್ಲದಿರು, ಹೌದು ಹೌದು ಪುಣ್ಯವನೇ ಮಾಡು, ಹೌದು ಹರ ನಡಿವಿಡಿ ಶಾಂತರೊಡನಾಡು, ಹೌದು ಪೊರೆ ಪೊರೆ ಧರನೆಂದು ಬೆಶಿಸುವ ಶ್ರೀ ಗುರು ಶಂಭುಲಿಂಗ. ಹೌದು 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 ಇದೇಳ್ರಿ ನೀವು ಹೇಳಿದ ವಚನ. ಹೌದು ಇದೇಲ್ಲ ದುರಿತ ಕರ್ಮವನ್ನು ಒಲ್ಲದಿರು. ಹೌದು ನೀವೇನಂದ್ರಿ? ಕರ್ಮ ಮತ್ತು ಧರ್ಮ ಎರಡೂ ಒಂದೇ ಅವದಾವ. ಹೌದು ಇದ್ರೊಳಗೆ ನಿಮಗೆ ತೋರಿಸ್ಬೇಕ್ರಿ ಅಂತಂದಿರಿ ನೀವು. ಹಾ ಹಾ ಸಾಹೇಬ್ರ ಧರ್ಮ ಅನ್ನೋದು ಒಂದೇ ಅದ. ಹೌದು ಧರ್ಮ ಅನ್ನೋದು ಒಂದು, ಕರ್ಮ ಅನ್ನೋದು ಹಲವಾರು. ಹೌದು ಮೂಲ ಪಾಯ ಕರ್ಮ ಏನೈತಿ ಅಂತ ಕೇಳಿದ್ರ ಎರಡು. ಹೌದು ನೀವು ಹೇಳಿಲ್ಲ, ನಾ ಹೇಳ್ತೀನಿ ಕೇಳ್ರಿ. ಹೌದು ಒಂದು ಶುದ್ಧ ಕರ್ಮ, ಹೌದು. ಇನ್ನೊಂದು ನಿಷಿದ್ಧ ಕರ್ಮ. ಹೌದು ಹೌದು ಶಾಂತ ಮಾತಾಡಿ ಮತ್ತೆ ಆಯ್ತಪ್ಪ. ಸಿದ್ಧ ಕರ್ಮ ಒಂದು, ಹೌದು ನಿಷಿದ್ಧ ಕರ್ಮ ನಾಲ್ಕು. ಹೌದು ಓ ಮುತ್ಯ, ನೀ ಒಂದು ಸ್ವಲ್ಪ ಟೈಟ್ ಆಗಿದೆಪ್ಪ, ಒಂದು ಜರ ಶಾಂತ ಕಾಪಾಡು. ಹಾಂ ಇಲ್ಲ, ನೀವು ಒಳ್ಳೆಯವನೇ ಇದ್ದಿ, ಅದು ಒಳಗಿನ ಕೆಲಸ ಏನರ ಮಾಡ್ತದೆ, ಯಾಕಿರ್ಲಿಕ್ಕ ಜನ ಎಲ್ಲ ಕೇಳಕತ್ತಾರ. ನಿಮ್ಮ ಕಡೆ ಹೇಳಬೇಕು, ನಿಮ್ಮ ಭಾಗಕ್ಕೆ ಎಲ್ಲಿದು ಬರ್ತದೋ ಗೊತ್ತಿಲ್ಲ, ನಿಮ್ಮ ಭಾಗಕ್ಕೆ ಬಂದೇವು ಅಂದ್ರೆ ಇಲ್ಲದ ಹೇಳುವಂಥ ಆಶೆ ಹುಟ್ಟುತ್ತದೆ ಕಲಾವಂತರಿಗೆ. ದಯವಿಟ್ಟು ಭಾಳ ಒಳ್ಳೆಯ ವಿಷಯದ ಮಧ್ಯದೊಳಗೆ ಬಾಯಿ ಹಾಕಬೇಡ್ರಿ. ಕರ್ಮ ಮೂಲ ಎರಡು, ಒಂದು ಶುದ್ಧ ಕರ್ಮ, ಇನ್ನೊಂದು ನಿಷಿದ್ಧ ಕರ್ಮ. ಹೌದು ಸಿದ್ಧ ಕರ್ಮ ಒಂದು, ನಿಷಿದ್ಧ ಕರ್ಮದೊಳಗೆ ನಾಲ್ಕವ. ಹೌದು ಅವು ನಿಮಗೆ ಈ ಸವತ್ತು ಹೇಳಬಾರ್ದಾಗಿತ್ತು, ಆದರೆ ಹೇಳ್ತೀನಿ, ನಾಲ್ಕವ. ಆದ್ರೆ ಧರ್ಮ ಮಾತ್ರ ಒಂದದ. ಹೌದು ಧರ್ಮ ಒಂದೇ. ಯಾವುದದು? ಯಾವಾದ್ರಿಪ್ಪ? ಯಾರಲ್ಲಿ ತ್ಯಾಗಮಯೋ ಭಾವ ಇರ್ತದ, ಹೌದು ಯಾರಲ್ಲಿ ನೀತಿಮಯ ನಡತಿ ಇರ್ತದ, ಹೌದು ಯಾವನಲ್ಲಿ ಸತ್ಯದ ಪಥ ಇರ್ತದ, ಹೌದು ಅದುವೇ ಸತ್ಯ ಧರ್ಮ. ಹೌದು ಹೌದು ಅದುವೇ ಸತ್ಯ ಧರ್ಮ. ಹೌದ್ರಿಪ್ಪ ಹೌದು. ಯಾರಲ್ಲಿ ತ್ಯಾಗ ಭಾವ ಇರ್ತದ ನೋಡ್ರಿ, ಅದುವೇ ಧರ್ಮ. ಹೌದು ಯಾರಲ್ಲಿ ಸತ್ಯಮಯ ಭಾವ ಇರ್ತದ ನೋಡ್ರಿ, ಅದುವೇ ಧರ್ಮ. ಹೌದು ಆದ್ರೆ ಕರ್ಮದೊಳಗೆ 4 ಪ್ರಕಾರ ಅದಾವ. ಅವು 4 ಪ್ರಕಾರದ ಕರ್ಮ ಯಾವ್ಯಾವ ಅನ್ನುವಂಥದ್ದು ಮುಂದಿನ ಪಾಳ್ಯಕ್ಕ ಹಾ ಹಾ ನೇರವಾಗಿ ಹೇಳ್ರಿ. ಯಾಕಂದ್ರೆ ತುಂಬಿದ ಕೊಡ ನೀವು, ಹೌದು ನಮ್ಮಂಗೆ ಇನ್ನೂ ಅಲಗರ್ಜಿ ಅಲ್ಲ. ಹೌದು ಈ ಜನರಿಗೆ ತಿಳಿಯಂಗೆ ಹೇಳ್ತೀರಿ ಅಂತ ನನ್ನ ವಾದದ. ಹೌದು ಹೌದು ನನ್ನ ವಾದದ ಹೌದು. ಒಂದು ಸಣ್ಣ ಮಾತು ಹೇಳ್ತೀನಿ ರೀ. ಧರ್ಮದೊಳಗೆ ಪತಿವರ್ತ ಧರ್ಮ, ಪತ್ನಿವರ್ತ ಧರ್ಮ ಅಂತ ಒಂದು ಮಾತು ಬರ್ತದೆ. ಹೌದು ಜಗತ್ತಿನೊಳಗ ಪತಿವರ್ತ ಧರ್ಮ ಅಂದ್ರು. ಹೌದು ದ್ರೌಪದಿಗೆ ಪತಿವ್ರತ ಅಂದ್ರು, ಹೌದು ಅನಸೂಯ ದೇವಿಗೆ ಪತಿವ್ರತ ಅಂದ್ರು, ಹೌದು ಮಂಡೋದರಿಗೆ ಪತಿವ್ರತ ಅಂದ್ರು, ಹೌದು ಹೌದು ಅಹಿಲ್ಯಾ ದೇವಿಗೆ ಪತಿವ್ರತ ಅಂದ್ರು, ಹೌದು ಸೀತಾದೇವಿಗೆ ಏನಂದ್ರಿಪ್ಪ? ಪತಿವ್ರತ ಅಂದ್ರು. 7 ಮಂದಿ ಪತಿವ್ರತ ಸ್ತ್ರೀಯರಿ ನಮ್ಮ ಭಾರತ ದೇಶದೊಳಗೆ. ಹೌದು ಇನ್ನ ಎಲ್ಲ ನಮ್ಮ ತಂದಿ ಬಳಗ ಕೇಳ್ತೀನಿ, ತಾವೆಲ್ಲ ರಾಮಾಯಣ ಮಹಾಭಾರತ ನೋಡ್ದವ್ರಿದ್ದೀರಿ. ಹೌದು ಹೌದು ಇದು ಹೆಣ್ಣು ಮಕ್ಕಳೊಳಗೆ 7 ಮಂದಿ ಪತಿವ್ರತ ಸ್ತ್ರೀಯರು. ಹೌದು ಶಾಸ್ತ್ರದೊಳಗೆ ಶ್ರುತಿ ಅದ ಹಿಂಗ. ಹೌದು ಗಂಡು ಮಕ್ಕಳೊಳಗೆ ಅಂದ್ರೆ ಗಂಡಸರೊಳಗೆ ಏಸ್ ಮಂದಿ ಏಕಪತ್ನಿ ವ್ರತ ಹರ್ರಿ? ಏಸ್ ಮಂದಿ ರೀ? ಹಾಂ ಯಾರು ಇಲ್ರಿ? ನೀನೇ ಇದ್ದಿ ಕಕ್ಕ ನಿಮ್ಮ ಊರಾಗ? ಅವನೇ ಒಬ್ಬನೇ ಅವ್ರು ನಿಮ್ಮ ಊರಾಗ. ಏಕ ಪತ್ನಿ ವ್ರತ ಯಾರತ್ತ ಕೇಳಿದ್ರೆ ಜಗತ್ತಿನೊಳಗೆ ರಾಮ ಒಬ್ಬನೇ. ಹೌದು ಹೌದು ಇವನಿಗೆ ಬಿಟ್ರೆ ಜಗತ್ತಿನೊಳಗೆ ಏಕ ಪತ್ನಿ ವ್ರತ ಯಾರು ಇಲ್ರಿ. ಇದಕ್ಕೆ ಅನ್ನೋದು ಧರ್ಮ. ಹೌದು ಇದಕ್ಕೆ ಅನ್ನೋದು ಧರ್ಮ. ಧರ್ಮ. ಈ ಧರ್ಮ ಏನು ಕೆಲಸ ಮಾಡ್ತದ ಅನ್ನೋದು ನಿಮಗೊಂದು ಸಣ್ಣ ಮಾತು ಹೇಳ್ತೀನಿ. 1 ನಿಮಿಷ, ಹೌದು ಭಾಳಿಲ್ಲ, ಬರೀ 1 ನಿಮಿಷ.
ಸಂಬ್ರಾಸುರಗ ಮತ್ತು ಕೃಷ್ಣಗ ವಿದ್ದ ಚಾಲು ಆಯ್ತು. ಹೌದು. ಸಂಬ್ರಾಸುರ ಮತ್ತು ಮತ್ತು ಕೃಷ್ಣ. ಕೃಷ್ಣ ಪರಮಾತ್ಮ ವಿದ್ದ ಚಾಲು ಆಯ್ತು. ಹೌದು. ಸಂಬ್ರಾಸುರ ಬಾಣ ಬಿಡ್ತಿದ್ದ, ಕೃಷ್ಣ ಹೋಗಿ ಅಡಗಬೇಕು ಆನಮನ ಬಾಣ ಬಿಡ್ತಿದ್ದ. ಹೌದು. ಹೌದು. ಕೃಷ್ಣ ಪ್ರತಿಯಾಗಿ ಬಾಣ ಬಿಟ್ರ ಸಂಬ್ರಾಸುರ ಎಲ್ಲ ಮುರಿದು ಪುಡಿ ಮಾಡಿ ಒಗೆದು ಬಿಡ್ತಿದ್ದ. ಹೌದು. ಹೌದು. ದಿಕ್ಕು ತಿಳಿಲಾರ್ದಂಗೈತಿ ಕೃಷ್ಣನಿಗೆ. ಹೌದು. ದಿಕ್ಕು ತಿಳಿಲಾರ್ದಂಗೈತು. ಇನ್ನು ಏನು ಮಾಡ್ಬೇಕಂತೇಳಿ ದಶಾವತಾರ ನೆನಪು ಮಾಡ್ದ. ಹೌದು. ನಾ ವಾಮನ ಅವತಾರದೊಳಗೆ ಮಾಡಿದ ಕರ್ಮೇನು, ನಾ ಕೂರ್ಮ ಅವತಾರದೊಳಗೆ ಮಾಡಿದ ಕರ್ಮೇನು, ಮತ್ಸ್ಯ ಅವತಾರದೊಳಗೆ ಮಾಡಿದ ಕರ್ಮೇನು. ಎಲ್ಲ ಅವತಾರ ಅಲ್ರಿ. ಪರಶುರಾಮ, ರಾಮ, ಬೌದ್ಧ, ಕಲ್ಕಿ, ಕೃಷ್ಣ ನಡೆದ ಹೊತ್ನ್ಯಾಗ ನಿಮಗೆ ಫಾಸ್ಟ್ ಹೇಳಗತ್ತೀನಿ. 10 ಅವತಾರದೊಳಗೆ ಏನೇನು ಮಾಡಿದಲ್ಲ, 9 ಅವತಾರದೊಳಗೆ ಎಲ್ಲ ಅವತಾರದೊಳಗೆ ಏನು ಕಾರ್ಯ ಮಾಡಿದಲ್ಲ ಅದನ್ನು ಪ್ರಾರ ಮಾಡ್ತಿದ್ದ. ಹೌದು. ಬಾಣ ಬಿಡ್ತಿದ್ದ. ಎಲ್ಲ ರೀ ಮತ್ತೆ ಬತ್ರಿ ಅದೇನು ಸೌಂತಿ ಕಾಡ್ದಂಗೆ ಕಾಡ್ಲಾಗತ್ತಲ್ಲ ಇವತ್ತು. ಎಲ್ಲ 9 ಅವತಾರದೆಲ್ಲ ನಾ ಯಾವ ಜನ್ಮದೊಳಗೆ ಏನು ಪುಣ್ಯದ ಕೆಲಸ ಮಾಡಿನಲ್ಲ, ಆ ಪುಣ್ಯದ ಕೆಲಸ ಖರೆ ಇತ್ತಂದ್ರೆ ಹೋಗಿ ಆ ದುಷ್ಟನ ಶಿರ ಹೊಡೆಯುತ್ತೇಳಿ ಬಾಣ ಬಿಡ್ತಿದ್ದ. ಎಲ್ಲ ಮುರಿದು ಒಗಿತಿದ್ದ. ಹೌದು. ಹೌದು. ಕೊನೆಯದಾಗಿ ಕೃಷ್ಣ ಅವತಾರದೊಳಗಿದ್ದೀನಿ. ಈ ಅವತಾರದೊಳಗೆ ಎಷ್ಟೋ ದುಷ್ಟ ದೈತ್ಯರನ್ನೆಲ್ಲ ಸಂಹಾರ ಮಾಡೀನಿ. ಈ ಅವತಾರದರೆ ಪುಣ್ಯ ಇದ್ರೆ ಆ ದುಷ್ಟನ ಶಿರ ಹೊಡೆಯುತ್ತೇಳಿ ಆ ಬಾಣಿನ ಮ್ಯಾಲ ಪ್ರಹಾರ ಮಾಡಿ ಬಾಣ ಬಿಟ್ಟ. ಅದನ್ನು ಕೂಡ ಮುರಿದು ಚೆಲ್ಲಿಬಿಟ್ಟ. ಹೌದು. ಕೊನೆಯದಾಗಿ ಉಳಿತೇವದು ಯಾವಾದ್ರಿಪ್ಪ? ರಾಮ ಅವತಾರದ ಒಂದು ನೆನಪು ಮಾಡ್ತಾನೆ ಶ್ರೀಕೃಷ್ಣ. ಹೌದು. ಹೌದು. ಏನಂತ್ರಿಪ್ಪ? ರಾಮ ಅವತಾರದೊಳಗ ಪರಸ್ತ್ರೀಯರಂದ್ರ ನನ್ನ ಅಕ್ಕ ತಂಗಿಯರ ಸಮಾನ. ಹೌದು. ಪರಸ್ತ್ರೀಯರಂದ್ರ ನನಗೆ ಹೆತ್ತ ತಾಯಿ ಸಮಾನ. ಪರಸ್ತ್ರೀಯರಂದ್ರ ನನ್ನ ಬಂಧು ಬಳಗದ ಸಮಾನ. ಸೀತಾದೇವಿನ ಬಿಟ್ರ ಅನ್ಯ ಸ್ತ್ರೀಯರಲ್ಲ ನನ್ನ ಮಾತೆಯ ಸಮಾನ ಅಂಥೇಳಿ ಏಕಪತ್ನಿ ವರ್ತ ಧರ್ಮ. ಹೌದು. ನಾನು ಕೈಕೊಂಡು ಬಂದಿದ್ದೇ ಖರೆಯಾಗಿತ್ತು ಅಂದ್ರೆ, ನಾ ಏಕ ಪತ್ನಿ ವರ್ತ ಇದ್ದಿದ್ದು ಖರೆಯಾಗಿತ್ತು ಅಂದ್ರೆ ಆ ದುಷ್ಟನ ಶಿರ ಹಾರ್ಲಿ ಅಂತೇಳಿ ಆ ಬಾಣಿನ ಮೇಲೆ ಪ್ರಾರ ಮಾಡಿ ಬಾಣ ಬಿಟ್ಟ. ಅದನ್ನು ಕೂಡ ದುಷ್ಟ ದೈತ್ಯ ಅದನ್ನು ಕೂಡ ಕೈಯಾಗಿ ಹಿಡದ ಅದನ್ನು ಚೂರು ಮಾಡಿ ಒಗದ. ಹೌದು. ಹೌದು. ಆದ್ರೆ ಬರೇ ಒಂದು ಚೂರು ಹೋಗಿ ಸಂಬ್ರಾಸುರನ ಚಂಡ ಕಡಿತು ಅಂಥೇಳಿ ರಾಮಾಯಣದೊಳಗೆ ಬರ್ತದ. ಅಂದ್ರೆ ಧರ್ಮ ಶ್ರೇಷ್ಠ ತಿರೋ ಏನಂತೀರಿ? ಧರ್ಮ ಶ್ರೇಷ್ಠ ಅಲ್ಲೇ. ಧರ್ಮ ಶ್ರೇಷ್ಠ ಐತಿಲ್ಲ ಇದು. ಹೌದು. ಪತ್ನಿವರ್ತ ಏಕಪತ್ನಿವರ್ತ ಧರ್ಮ. ಹೌದು. ಈ ಪತ್ನಿವರ್ತ ಮತ್ತು ಪತಿವರ್ತ ಧರ್ಮ ಎಷ್ಟು ಶ್ರೇಷ್ಠ ಐತಿ ಅಂದ್ರ, ಪರಸ್ತ್ರೀಯರನ್ನ ಕಂಡು ಹೌದು ಎನ್ನ ಹೆತ್ತವಳೆಂದು. ಹೌದು. ಇನ್ನೊಬ್ಬರ ಹೆಣ್ಮಕ್ಳಿಗೆ ನೋಡ್ರಿ, ಇನ್ನೊಬ್ಬರ ಹೆಣ್ಮಕ್ಳಿಗೆ ಕಂಡು ನನ್ನ ಹೆತ್ತವಳೆಂದು ಭಾವಿಸುವ ಪುರುಷನಿಗೆ ಇಹಲೋಕದೊಳಗ ಪರಲೋಕದೊಳಗ ಹೊನ್ನಿನ ಮನೆಯಿಂದ ಸರ್ವಜ್ಞ. ಹೌದು. ಹೌದು. ಹಿಂಗ ಧರ್ಮದ ಬದ್ದಲ ನಾನೇನು ಮಾತಾಡಿನಲ್ರಿ ಜಾಕೀರ್ ಸಾಹೇಬ್ರ. ಹೌದು. ಹಂಗ ಕರ್ಮದ ಬದ್ದಲ. ಹೌದು. ಇಂಥ ಉದಾಹರಣೆ, ಇಂಥ ಶ್ಲೋಕ, ಇಂಥ ವಚನ ಹೇಳಿ ಈ ಜನರ ಮನಸ್ಸು ಪಟಾಸ್ತಿರಿ ಅಂತ ಭಾವಿಸಿನಿ. ಹೌದು. ಅವ್ರು ನಂಬಂಗೆ ಹೇಳ್ರಿ ಅನ್ನುವಂಥ ಮಾತು ಹೇಳಿ. ಹೌದು. ಈಗ ಹೊನ್ನಪ್ಪ ಮಹಾರಾಜರ ಮಠ ಇರೋದ್ರಿಂದ ಹೌದು ಯಲ್ಲಪ್ಪ ಮಹಾರಾಜರ ಪದ ಹಾಡಬೇಕಂತ ಅಪೇಕ್ಷೆ ಅದ. ಹೌದು. ಹೌದು. ಹಾಡತ್ತೀರಿ ಅಂದ್ರೆ ಟಾಳಿ ಕೊಡ್ರಿ, ಇಲ್ಲ ಬ್ಯಾರೆ ಹಾಡಂದ್ರೆ ಬ್ಯಾರೆ ಹಾಡ್ತೀನಿ. ಹೌದು. ಬ್ಯಾಡ್ರಿ, ಟಾಳಿ ಹೊಡೆಯಲ್ಲ ನಿಮ್ಮ ಕಡೆ ಯಾರು. ಯಲ್ಲಪ್ಪ ಮಹಾರಾಜರ ಪದ ಯಾಕೆ ಹಾಡ್ಬೇಕ್ರಿ? ಯಾಕೆ ಹಾಡ್ಬೇಕ್ರಿ? ಎಲ್ಲ ಇತಿಹಾಸ ಹೇಳ್ಯಾರ ನಮ್ಮ ಸಾಹೇಬ್ರು. ಹೊನ್ನಪ್ಪ ಮಹಾರಾಜ ಅಂದು. ಹೌದು. ಹೊನ್ನಪ್ಪ ಮಹಾರಾಜನೇ ಯಲ್ಲಪ್ಪ ಮಹಾರಾಜ. ಹೌದು. ಹೌದು. ಮುಂದಿನ ಅವತಾರದೊಳಗೆ ಲಚ್ಚಾಣ ಸಿದ್ದಪ್ಪ ಮಹಾರಾಜನೇ ಜಿಡಗ ಸಿದ್ದರಾಮ. ಹೌದು, ನಿಮಗೆ ತಲೆಯಾಗಿರ್ಲಿ. ಹ್ಯಾಂಗ ಮುಂದವು ಹೊನ್ನಪ್ಪ ಮಹಾರಾಜ ಹೋಗಿ ಯಲ್ಲಪ್ಪ ಮಹಾರಾಜ ಆಗತಾನನ್ನುವಂಥದ್ದು ಈ ಪದ್ಯದೊಳಗೆ. ಹೌದು. ಭಾಳ ಒಳ್ಳೆ ಪದ್ಯ ಯಲ್ಲಪ್ಪ ಮಹಾರಾಜರದು. ಹೌದು. ತಾವೆಲ್ಲ ಅದೇ ಶರಗದೊಳಗೆ ಬೆಳೆದವರಿದ್ದೀರಿ, ಅದೇ ನೆಳ್ಳಿನೊಳಗೆ ಬೆಳೆದವರಿದ್ದೀರಿ. ಈ ಊರಾಗ ಸಿದ್ದಪ್ಪ ಮಹಾರಾಜನ ಗುಡಿನೂ ಮಠನೂ ಐತಿ.
ಹೌದು. ತಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳಬೇಕು. ಯಲ್ಲಾಲಿಂಗ ಮಹಾರಾಜ ಹುಟ್ಟಿ ಬಂದು ಜಗತ್ತಿನೊಳಗೆ ಏನು ಕೀರ್ತಿ ಮಾಡದ ಹೌದು ಅನ್ನುವಂಥದ್ದು ಒಂದು 4 ನುಡಿ ಪದ್ಯ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡು. ಹೌದು.